ಕವಿತಾಳ ಮನೆಯನ್ನು ನೋಡಿಕೊಂಡು ಬರೋಣ ಬನ್ನಿ. ಗ್ರೀನ್ ಕಲರ್ ಕಟಾಂಜನ ಅಂತ ಕರೀತಾರೆ ನಮ್ಮ ಕಡೆಗೆ. ಕಟ್ಟಿಗೆಯಿಂದ ಮಾಡಿರೋದು ಅದು. ಸಾಧಾರಣ 40 ವರ್ಷದ ಹಿಂದಿನ ಮನೆ. ಕಂಬಗಳು ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ಮೇಲೆ ಅಟ್ಟಕ್ಕೆ ಹೋಗುವ ಏಣಿ ನೋಡಿ. ಬಾಗಿಲು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಈಗಾದ್ರೆ ಇದಕ್ಕೊಂದು 2 ಲಕ್ಷ ಬೇಕಾಗಿತ್ತು. ಕಿಟಕಿ ನೋಡಿ ಹೇಗೆ ಚೆನ್ನಾಗಿದೆ ಅಂತ. ಫುಲ್ ವುಡ್. ಆ ಕಡೆ ಒಂದು ಕಿಟಕಿ, ಈ ಕಡೆ ಒಂದು ಕಿಟಕಿ ಇದೆ. ಇದು ಕವಿತಾಳ ವರ್ಕ್ಶಾಪ್. ಟೈಲರಿಂಗ್ ಮಾಡ್ತಾರೆ. ರೂಮ್. ಸಿಂಪಲ್ ಆದ ವಾರ್ಡ್ರೋಬ್. ಆನಂತರ ಪಕ್ಕದಲ್ಲಿ ದೇವರ ಕೋಣೆ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡದ ಎಲ್ಲರ ಮನೆಯಲ್ಲೂ ಇಡಗುಂಜಿ ಮಹಾಗಣಪತಿಯ ಫೋಟೋ ಇರುತ್ತೆ. ನೋಡಿ, ಶ್ರೀಧರ ಸ್ವಾಮಿಗಳು, ಸಾಯಿಬಾಬಾ, ಧರ್ಮಸ್ಥಳ ಮಂಜುನಾಥ, ತಿರುಪತಿ ವೆಂಕಟರಮಣ ಸ್ವಾಮಿ. ಇದು ಇತ್ತಿತ್ತಲಾಗಿ ಇದಕ್ಕೆ ಟೈಲ್ಸ್ ಎಲ್ಲ ಹಾಕಿ ಮಾಲ್ಟ್ರೇಷನ್ ಮಾಡಿದ್ದಾರೆ. ಪೇಂಟಿಂಗ್ ಎಲ್ಲ ಮಾಡಿ. ಕರೋನಾದಲ್ಲೆಲ್ಲ ಕಾಲಿದ್ರಲ್ಲ, ಅವಾಗ ಇದೇ ಕೆಲಸ ಮಾಡಿರೋದು. ಚೆನ್ನಾಗಾಗಿದೆ. ಇದು ಇನ್ನೊಂದು ಕೋಣೆ. ಹಾಲ್ ಹತ್ರ ಬದಲಿ ಅಡಿಕೆ ಚೀಲ ಎಲ್ಲ ಇಟ್ಟಿದ್ದಾರೆ. ಮೇಲೆ ಪಾತ್ರೆ, ಹಬ್ಬಕ್ಕೆಲ್ಲ ಬಳಸುವಂಥ ಪಾತ್ರೆ ಎಲ್ಲ ಇಟ್ಟಿದ್ದಾರೆ. ಮನೆಯದು ಇದು ಮೇಲೆ ಸಣ್ಣದು ವೇಸ್ಟ್ ಎಲ್ಲ ಹಾಕ್ಲಿಕ್ಕೆ ಇಲ್ಲದ ಮೇಲೆ ಅಟ್ಟ ಇದೆ. ಅಲ್ಟ್ರೇಷನ್ನಲ್ಲಿ ಒಂದು ಮಿರರ್ ಸಿಂಕ್ ಹಾಕಿದ್ದಾರೆ ಇಲ್ಲಿ. ಇದರ ಕಿಚನ್ ಚೆನ್ನಾಗಿದೆ ನೋಡಿ. ಕಿಚನ್ ಇಲ್ಲಿ ನೋಡಿ ಜಾಲರಿ ಹಾಕಿದ್ದಾರೆ. ಪಕ್ಕದ ಮನೆ ಭಟ್ರ ಮನೆ ಎಲ್ಲ ಕಾಣ್ತಾ ಇದೆ ನೋಡ್ರಿ, ಜಾಲರಿ.
ಇಲ್ಲಿ ಅವರು ಕ್ಲೀನ್ ಮಾಡೋದು ಎಲ್ಲದು ಮಾಡ್ತಿದ್ದಾರೆ. ಕಿಚನ್ ಇದು ಹೊಸದಾಗಿ ಅಲ್ಟ್ರೇಷನ್ ಮಾಡಿರೋದು, ಫುಲ್ ಟೈಲ್ಸ್ ಗೀಲ್ಸ್ ಎಲ್ಲ ಹಾಕಿ. ಅತ್ತೆ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ, ಕವಿತಾರ ಅಮ್ಮ. ಸೆಲ್ಫು, ಫ್ರಿಜ್ಜನ್ನು ಹಾಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 5 ವರ್ಷ ಆಯ್ತು ಅಂತ ನಂಬಲಿಕ್ಕೆ ಆಗಲ್ಲ, ಅಷ್ಟು ನೀಟಾಗಿದೆ ನೋಡಿ. ಇಲ್ಲೆಲ್ಲ ದಿನಸಿ ಸಾಮಾನೆಲ್ಲ ರ್ಯಾಕಲ್ಲಿ ಹಾಕಿರ್ತಾರೆ, ನಮ್ಮ ಕಡೆಲ್ಲ ಹಾಗೆ ರ್ಯಾಕಲ್ಲಿ ಹಾಕಿರ್ತಾರೆ. ಟೈಲ್ಸ್ ದೊಡ್ಡ ಕಿಟಕಿ ಇಟ್ಟಿದ್ದಾರೆ, ಪಕ್ಕದಲ್ಲಿ ಸಿಂಕ್ ಇದೆ, ಟೈಲ್ಸ್ ಹಾಕಿದ್ದಾರೆ ನೋಡಿ. ಹೂ ಕುಂಡು ಇಟ್ಟಿದ್ದಾರೆ ಪ್ಲಾಸ್ಟಿಕ್ಕದ್ದು ಶೋಗೆ. ಫ್ರಿಜ್ ಇದೆ ನೋಡಿ, ಎಷ್ಟು ಮೇಂಟೈನ್ ಮಾಡಿದ್ದಾರೆ. ಇನ್ಸೈಡ್ ಔಟ್ ಸೈಡ್ ಎರಡು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿಂದ ಔಟ್ ಸೈಡ್ ಬಂದರೆ ಇದಕ್ಕೆ ಕೊಟ್ಟಿಗೆ ಹೋಗ್ಬೋದು, ದೇವ್ರ ಮನೆ ಕೊಟ್ಟಿಗೆ ಇದೆ. ಒಂದು 3 ಆಕಳು ಸಾಕೊಂಡಿದ್ದಾರೆ. ಅವ್ರ ಮನೆ ಖರ್ಚಿಗೆ ಆಗುತ್ತೆ ಅಂತ, ತೋಟಕ್ಕೆ ಗೊಬ್ಬರಕ್ಕೆ ಆಗುತ್ತೆ ಅಂತ ಸ್ವಲ್ಪ ಮಾಡಿದ್ದಾರೆ. ಎಲ್ಲದು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ನೀಟಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಖುಷಿ ಆಗುತ್ತೆ ಹೋಗ್ಲಿಕ್ಕೆ. ದರ್ಕೆಲ್ಲ ಹಾಸಿಟ್ಟಿದ್ದಾರೆ. ಆಕಳದೆಲ್ಲ ನೋಡ್ತಾ ಇದ್ದೀವಿ, ವಿಡಿಯೋ ನೋಡ್ತಾ ಇದೆ ನೋಡಿ. ಇದು ಕವಿತ್ ಮನೆ ಹಿಂದ್ಗಡೆಯಿಂದ ಈ ಥರ ಕಾಣುತ್ತೆ ನೋಡಿ. ಇದು ಹೊಸದಾಗಿ ಅಲ್ಟ್ರೇಷನ್ ಮಾಡೋಕ್ಕೆ ಕಿಚನ್ ರೂಮ್. ಇಲ್ಲೊಂದು ಬಾವಿ ಇದೆ. ಮೇಲೆ ನೀರಿದೆ, ಭಾಳ ಏನು ಆಳ ಇಲ್ಲ. ಏಪ್ರಿಲ್ ಮೇದಲ್ಲಾದರೂ ನೋಡಿ ಎಷ್ಟು ನೀರಿದೆ ಅಂತ ಬೇಕು. ಹಾಗೆ ಅವ್ರ ಮನೆ ಅಟ್ಟ ನೋಡೋಣ ಅಂತ ಇನ್ನೊಂದ್ಸಲ ಮುಂದ್ಗಡೆ ಬರ್ತಾ ಇದ್ದೇನೆ ನೋಡಿ. ಈಗ ಅವ್ರ ಮನೆ ಅಟ್ಟಕ್ಕೆ ಹೋಗೋಣ, ಏನಿದೆಯಲ್ಲ ಅಲ್ಲಿಂದ ಮೇಲೆ ಹೋಗ್ತಿದ್ದೇನೆ. ಮೇಲೆ ಬಂದಿದ್ದೇನೆ ನೋಡಿ. ಈಗ ಇದು ಅವ್ರ ಮೇಲೆ ಒಂದು ರೂಮ್ ಇದೆ. ಅವ್ರ ಕಡೆ ಎಂಟ್ರೆನ್ಸ್ ಹಾಕೋ ಪಕ್ಕದಲ್ಲಿ ಎಲ್ಲ ಬಟ್ಟೆ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಯಾರು ಗೆಸ್ಟ್ ಬಂದರೆ ಅಲ್ಲಿ ಹೋಗಿ ಮಲಿಕೊಳ್ತಾರೆ ನೋಡಿ. ಅವ್ರದೊಂದು ನಾಯಿ ಸಾಕಿದ್ದಾರೆ. ಮೇನ್ ಅಟ್ರಾಕ್ಷನ್ ಇವ್ರಿಗೆ ನೋಡಿ, 90 ವರ್ಷ ಆಯ್ತು. ಅವ್ರ ಕೆಲಸ ಅವರೇ ಮಾಡ್ಕೊಂಡು ಆರಾಮಿದ್ದಾರೆ, ಕವಿತಾಳ ಅಜ್ಜಿ. Thank you for watching.